ಮನೇಲಿ ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡ ದೊಡ್ಡ ಜಗಳ ಆಗುತ್ತೆ. ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ. ಏನೋ ನೆಗೆಟಿವ್ ಎನರ್ಜಿ ಇದ್ದಂಗಿದೆ. ನಾನು ಒಂದೇ ತವ ಇಟ್ಕೊಂಡಿದ್ದೀನಿ. ಚಪಾತಿ, ರೊಟ್ಟಿ, ದೋಸೆ ಮಾಡೋದಕ್ಕೆ 3 ತವ ನನ್ನ ಹತ್ರ ಇಲ್ಲ, ನಾನು ತೊಗೊಂಡಿಲ್ಲ. ಒಂದೊಂದು ಸಲ ಚೆನ್ನಾಗಿ ಬರುತ್ತೆ ದೋಸೆ, ಒಂದೊಂದು ಸಲ ಅಂಟ್ಕೊಂಡ್ಬಿಡುತ್ತೆ. ರೊಟ್ಟಿನೂ ಅಷ್ಟೇ ಎದಳೋದೇ ಇಲ್ಲ, ದೋಸೆ ಎದಳೋದೇ ಇಲ್ಲ ತವದಿಂದ. ಸೊ ಹಣ್ಣು ತರಕಾರಿ ಎಲ್ಲ ತಂದಿರ್ತೀವಿ ಫ್ರೆಶಲ್ಲಿ. ನೋಡಿದ್ರೆ ಅಯ್ಯೋ ಇವತ್ತು ಕರೆಂಟೇ ಇಲ್ವಲ್ಲ ಮನೇಲಿ, ಫ್ರಿಡ್ಜ್ ಆನ್ ಮಾಡೇ ಇಲ್ವಲ್ಲ. ಕರೆಂಟ್ ಇದೆ ತಾನೇ ಫ್ರಿಡ್ಜ್ ಓಡೋದು. ಸೊ ಅದಕ್ಕೆ ಯೂಸ್ಫುಲ್ ಆಗಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಇವತ್ತು. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಯಾವ ರೀತಿ ನಾವು ತರಕಾರಿ ಹಣ್ಣೆಲ್ಲ ಸೇವ್ ಮಾಡಿಕೊಂಡು ಒಂದೇ ತವ ಉಪಯೋಗಿಸ್ಕೊಂಡು ಮೂರು ವೆರೈಟಿ ಅಡುಗೆ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮ ಮನೇಲಿ ನಾನು ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದರೆ ಇವತ್ತಿನ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಡಿಯೋಗೆ ಹೋಗೋಣ. ಯೂಶಲಿ ಕೊತ್ತಂಬರಿ ಸೊಪ್ಪು ನಾವು ಒಂದು ಕಟ್ಟು ತಂದಿರ್ತೀವಿ. ಅದ್ರಲ್ಲಿ ನೀಟಾಗಿ ಕಸ ಎಲ್ಲ ತೆಗೆದ್ಬಿಟ್ಟು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಡೋಣ. ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಟ್ಟು ಒಂದು ಸ್ಟೀಲ್ ಬಾಕ್ಸು, ಡ್ರೈ ಆಗಿರೋ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಇದೆ, ಟಿಶ್ಯೂ ಪೇಪರ್ ಹಾಕ್ಬಿಡಿ. ಇಲ್ಲಾಂದರೆ ಅದೇ ರೀತಿ ಹಾಕ್ಕೊಂಡು ಎತ್ತಿಡೋಣ. ಕರ್ಬೇವಿನ ಸೊಪ್ಪು ತಂದಿರ್ತೀವಿ ಒಂದು 10-20 ರೂಪಾಯಿಗೆ. ಕರ್ಬೇವಿನ ಸೊಪ್ಪೆಲ್ಲ ಈ ಥರ ಬಿಡಿಸಿಟ್ರೆ 1 ವಾರ ಇರುತ್ತೆ, 10 ದಿನ ಇರುತ್ತೆ. ಆಮೇಲೆ ಬಾಡ್ದಂಗೆ ಆಗುತ್ತೆ, ಫ್ರೆಶ್ ಆಗಿರಬೇಕಲ್ಲ. ಸೊ ಅದಕ್ಕೆ ಏನು ಮಾಡೋಣ ಗೊತ್ತಾ, ನೋಡಿ ಕರ್ಬೇವಿನ ಸೊಪ್ಪನ್ನೆಲ್ಲ ಈ ಥರ ಸಣ್ಣಕ್ಕೆ ಹೆಚ್ಚಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡೋಣ. ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಚಿಡೋಣ, 1 ತಿಂಗಳಾದರೂ ಕೆಡಲ್ಲ. ಕರ್ಬೇವಿನ ಸೊಪ್ಪು ಅಷ್ಟೇ 1 ತಿಂಗಳಾದರೂ ಅದೊಂದು ಚೂರು ಬಾಡಲ್ಲ. ಓಕೆನಾ. ಇವತ್ತಿನ ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಪ್ರತಿಯೊಬ್ಬರು ಮನೇಲೂ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಇಲ್ಲದೆ ಅಡುಗೆನೇ ಆಗಲ್ಲ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ರೆಡಿ ಆಯಿತಾ ಕೊತ್ತಂಬರಿ ಕರಿಬೇವು? ಬನ್ನಿ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ 1 ತಿಂಗಳಾದರೂ ಕೊತ್ತಂಬರಿ ಕರಿಬೇವು ಬಾಡಲ್ಲ. ಕರೆಂಟ್ ಇರಲಿ, ನಿಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ ಅಂದರೂ ಪರವಾಗಿಲ್ಲ, ಏನೂ ಯೋಚನೆ ಇಲ್ಲ. ಸೊ ಇವನಲ್ಲಿ ಯೂಶಲಿ ನಾನ್ ವೆಜ್ ಮಾಡಿರ್ತೀವಿ, ಫಿಶ್ ಫ್ರೈ ಮಾಡಿರ್ತೀವಿ, ಕಬಾಬ್ ಮಾಡಿರ್ತೀವಿ, ಎಣ್ಣೆ ಎಲ್ಲ ಚೆಲ್ಲೋಗಿರುತ್ತೆ ಸ್ಟವ್ ಹಿಂದೆ ಮುಂದೆ ಎಲ್ಲ. ಅದಕ್ಕೆ ಯೂಸ್ಫುಲ್ ಆಗೋ ಟಿಪ್ಪು, ಒಂದೇ ಒಂದು ಸಲ ಒರೆಸಿದ ತಕ್ಷಣ ಆ ಜಿಡ್ಡೆಲ್ಲ ಮಂಗಮಯ ಆಗಬೇಕು. ಅದಕ್ಕೆ ನೀವು ಉಜಾಲ ಎಲ್ಲ ಬಟ್ಟೆಗೆ ಹಾಕಿರ್ತೀರಾ. ಯಾವತ್ತಾದರೂ ಮನೆ ಒರ್ಸೋಕ್ಕೆ ಹಾಕಿದ್ದೀರಾ? ಇಲ್ವಾ? ಬನ್ನಿ ಇವತ್ತು ಮನೆ ಒರೆಸಿ ಅದ್ರಲ್ಲಿ ತೋರಿಸ್ತೀನಿ ಯಾವ ರೀತಿ ಈ ಕಬಾಬ್ ಮಾಡಿದ್ರೆ, ಈ ಫಿಶ್ ಫ್ರೈ ಮಾಡಿದ್ರೆ ಒಂಥರ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಒಂದು ತೊಟ್ಟು ಉಜಾಲ, ಒಂದು ತೊಟ್ಟು ಲೈಝಾಲ್ ಹಾಕ್ಕೊಂಡು ಬಿಸಿನೀರಲ್ಲಿ ಮನೆ ಒರೆಸ್ಕೊಳ್ಳಿ. ಎಷ್ಟು ಕ್ಲೀನ್ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಸೆಕ್ಷನ್ ಹಾಕ್ತೀರಾ. ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ. ನಮ್ಮ ಮನೇಲಿ ಒಂದೇ ತವ ಇರೋದು, ರೊಟ್ಟಿ, ದೋಸೆ ಮತ್ತು ಚಪಾತಿ ಮಾಡೋದಕ್ಕೆ. ಯೂಶಲಿ ತವ ನೋಡಿ ಮುಂದ್ಗಡೆ ಎಣ್ಣೆ ಆಗಿರುತ್ತೆ. ಮುಂದೆ ಎಣ್ಣೆ ಆಗಿರೋದನ್ನ ನಾನು ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಯಾವ ರೀತಿಯ ಎಣ್ಣೆ ಹೋಗ್ಸೋದು ಅಂತ, ಕೇವಲ 2 ನಿಮಿಷದಲ್ಲಿ. ಈಗ ಹಿಂದೆ ಆಗಿರೋ ಮಸಿನ ಯಾವ ರೀತಿ ತೆಗೆಯೋದು ಅಂತ ಹೇಳ್ತೀನಿ. ನೀವೆಲ್ಲ ಹಲ್ಲುಜ್ಜೋದಕ್ಕೆ ಕೋಲ್ಗೇಟ್ ಬಳಸ್ತೀರಾ. ಕೋಲ್ಗೇಟ್ ಯಾವುದಾದ್ರೂ ಆಯಿತು, ವೈಟ್ ಆದರೂ ಆಯಿತು ಮತ್ತು ಈ ಥರ ಆದರೂ ಆಯಿತು. ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಬೇಕಿಂಗ್ ಸೋಡಾ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಅದಕ್ಕೆ 1 ದೊಡ್ಡಷ್ಟು ನೀರು ಹಾಕ್ಕೊಂಡು ಒಂದು 5-10 ನಿಮಿಷ ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡೋಣ. ನಿಮ್ಮಲ್ಲಿ ಸ್ಟೀಲ್ ನಾರಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸ್ಟೀಲ್ ನಾರಿಲ್ಲ ಅಂದರೆ ಆರ್ಡಿನರಿ ಪಾತ್ರೆ ತೊಳೆಯೋ ಬ್ರಷಲ್ಲಿ ನಾನು ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಅಂದರೆ 5-10 ನಿಮಿಷ ಚೆನ್ನಾಗಿ ಉಜ್ಜಿ ತೋರಿಸ್ತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಏನಿದೆ ಅಂತ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ, ಹೆಚ್ಚೆಚ್ಚು ಲೈಕ್ಸ್ ಬರಂಗೆ ಮಾಡಿ ಅಂತ. ಬನ್ನಿ ವೀಡಿಯೋಗೆ ಹೋಗೋಣ. ನೋಡಿ 5-10 ನಿಮಿಷ ಚೆನ್ನಾಗಿ ಉಜ್ಜಿದ್ರೆ ನಿಮಗೆ ಕೈಯಲ್ಲೇ ಕೊಳೆ ತೋರಿಸ್ತೀನಿ, ಎಷ್ಟು ಕೊಳೆ ಬಂದಿದೆ ಅಂತ. ನೋಡಿ ಎಷ್ಟು ಕೊಳೆ ಬರ್ತಿದೆ ಅಂತ. ಸೊ ನಿಮಗೆ ಈ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಬನ್ನಿ ಅದನ್ನು ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ. ನೋಡಿ ಅಲ್ಲಿಗೂ ಇಲ್ಲಿಗೆ ನಾನು ಇಲ್ಲಿ ಪೇಸ್ಟ್ ಮತ್ತು ಸೋಡಾ ಇಲ್ಲಿ ಹಾಕಿದೆ, ಅಲ್ಲಿ ಹಾಕಿಲ್ಲ. ಸೊ ನಿಮಗೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ನಿಮ್ಮನ್ನೆಲ್ಲ ತವ ಇದೆಯಾ, ಒಂದೇ ತವ ಇದೆಯಾ, ಈ ಥರ ಟ್ರಿಕ್ಕು ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ. ಇವಾಗ ನಮ್ಮ ಮನೇಲಿ ನೆಗೆಟಿವಿಟಿ ಜಾಸ್ತಿ ಇದೆ, ನಮ್ಮ ಮನೇಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗುತ್ತೆ ಅನ್ನೋಕ್ಕೆ ಒಂದು ಯೂಸ್ಫುಲ್ ಟಿಪ್ ತಂದಿದ್ದೀನಿ. ಮನೆ ಒರ್ಸೋಕ್ಕೆ ನೀರು ಇಟ್ಕೊಂಡಿದ್ದೆ, ಅದಕ್ಕೆ 1 ದೊಡ್ಡಷ್ಟು ಗಂಜಲ, ಹಸುವಿನ ಗಂಜಲ ಜೊತೆ ನಾನು ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಹಾಕ್ಕೊಳ್ಬೇಡಿ. ಅಂದರೆ ಜಾವೇದ್ ಪೌಡ್ರ್ ಅಂತ ಸಿಗುತ್ತೆ, ಅದನ್ನು ನಾವು ಎಲ್ಲ ಗಂಜಿಗಳಲ್ಲೂ ಸಿಗುತ್ತೆ. ಅದನ್ನು 1 ಚಿಟಿಕೆಯಷ್ಟು ಹಾಕ್ತಾಯಿದ್ದೀನಿ. ದೀಪಕ್ಕೆಲ್ಲ ಹಾಕ್ತೀವಿ, ಅಂದರೆ ದೀಪ ಹಚ್ತೀವಲ್ಲ ದೇವ್ರ ಮುಂದೆ, ಅದಕ್ಕೆ ದೀಪಕ್ಕೆ ಹಾಕ್ತೀವಿ. ಒಳ್ಳೆ ಸುಗಂಧ, ಒಳ್ಳೆ ಪರಿಮಳ ಇರುತ್ತೆ. ಇದಕ್ಕೆ ನಾನು 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನೂ ಅಷ್ಟೇ, ಅರಿಶಿನ, ಕಲ್ಲುಪ್ಪು ಮತ್ತು ಹಸುವಿನ ಗಂಜಲ ನಾವು ಏನು ಹಾಕಿದ್ವಿ ಅದೆಲ್ಲ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವಿಟಿ ಮನೆಗೆ ತರುತ್ತೆ. ದಿನ ಇದನ್ನು ಹಾಕ್ಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಮನೆ ಒರೆಸೋದ್ರಿಂದ ನಿಮ್ಮ ಮನೇಲಿ ಯಾವುದೇ ರೀತಿ ಗಲಾಟೆ ಮತ್ತು ಮನಸ್ತಾಪ, ಜಗಳಗಳು ಏನೂ ಆಗೋಲ್ಲ. ಫುಲ್ಲು ಪಾಸಿಟಿವಿಟಿ ತುಂಬಿರುತ್ತೆ ಅಂತ ಹೇಳ್ತಾ ಇದನ್ನು ನಿಮ್ಮನ್ನೆಲ್ಲ ಟ್ರೈ ಮಾಡಿ. ಯೂಶಲಿ ಎಲ್ಲರ ಮನೆಯಲ್ಲೂ ಮನೆ ಒರೆಸ್ತಿರಲ್ಲ ಬೆಳಗ್ಗೆ ಸಾಯಂಕಾಲ. ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ಸೊ ಇವತ್ತು 2 ರೀತಿ ಮನೆ ಒರೆಸೋದು ನಾನು ಹೇಳ್ಕೊಟ್ಟಿದ್ದೀನಿ. ಒಂದು ಉಜಾಲ ಹಾಕಿ ಮಾಡೋದು, ಇನ್ನೊಂದು ಹಸುವಿನ ಗಂಜಲ, ಅರಿಶಿನ ಮತ್ತು ಜಾವೇದ್ ಪೌಡ್ರು, ಕಲ್ಲುಪ್ಪು ಹಾಕಿ ಬರ್ಸೋದು. ಓಕೆನಾ. ಯೂಶಲಿ ನಾವು ಪೂರಿ ಆಲೂಗೆಡ್ಡೆ ಪಲ್ಯ ಅಥವಾ ಚಪಾತಿ ಆಲೂಗೆಡ್ಡೆ ಪಲ್ಯ ಮಾಡ್ತೀವಿ. ವರ್ಕಿಂಗ್ ವಿಮೆನ್ಸ್ಗೆ ಈ ಸಿಪ್ಪೆ ಬಿಡಿಸೋದಂತೂ ಟೈಮ್ ಕನ್ಸ್ಯೂಮಿಂಗು. ಯಾವ ರೀತಿ 5-5 ನಿಮಿಷದಲ್ಲಿ ಆಲೂಗೆಡ್ಡೆ ಸಿಪ್ಪೆ ಬಿಡಿಸೋದು ಅಂತ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಜಾಲರಿ ತೊಗೊಂಡು ಆಲೂಗೆಡ್ಡೆನ ಪ್ರೆಸ್ ಮಾಡೋಣ. ಒಂದು 2 ಸಲ ಪ್ರೆಸ್ ಮಾಡಿದ್ರೆ ನೋಡಿ
ಮ್ಯಾಕ್ಸಿಮಮ್ 99% ಸಿಪ್ಪೆ ಬಂದ್ಬಿಟ್ಟಿರುತ್ತೆ. ಇದನ್ನು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೊಸಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಬೇಡಿ. ಸೊ ಆಲೂಗೆಡ್ಡೆ ನೋಡಿ ಎಷ್ಟು ಬೇಗ ಸಿಪ್ಪೆ ಬಿಡಿಸ್ಬೋದು ಅಂತ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹೋಗಿ ಬರಲಾ. ಥ್ಯಾಂಕ್ ಯು.